ಪ್ರತಿಷ್ಠಿತ ಖಾಸಗಿ ಶಾಲೆಗಳಲ್ಲಿ ನಿಮ್ಮ ಮಕ್ಕಳನ್ನು ಓದಿಸೋ ಆಸೆ ಏನಾದರೂ ನಿಮಗಿದೆಯಾ? ಆ ರೀತಿಯ ಆಸೆಯನ್ನ ಇಟ್ಟುಕೊಂಡವರು ನೀವು ಅಂತಾದ್ರೆ ಈ ಸ್ಟೋರಿಯನ್ನೊಮ್ಮೆ ನೋಡಬೇಕು. ಪೋಷಕರು ಮೊದಲು ಈ ಸ್ಟೋರಿಯನ್ನ ನೋಡಿ ಆ ನಂತರ ಆ ಆಸೆಯನ್ನ ಇಟ್ಕೋಬೇಕಾ ಅಂತ ಯೋಚನೆ ಮಾಡಬೇಕು. ನಗರದ ಪ್ರತಿಷ್ಠಿತ ಖಾಸಗಿ ಶಾಲೆಯ ಕರಾಳ ಮುಖವೊಂದು ಅನಾವರಣವಾಗಿದೆ. ಖಾಸಗಿ ಶಾಲೆಯ ಕರಾಳ ಮುಖವನ್ನ ಸ್ವತಃ ಪೋಷಕರೇ ಬಿಚ್ಚಿಟ್ಟಿದ್ದಾರೆ. ಮಕ್ಕಳು ಫೀಸ್ ಕಟ್ಟೋದು ತಡ ಆಯಿತು ಅನ್ನೋ ಕಾರಣಕ್ಕಾಗಿ ಮಕ್ಕಳಿಗೆ ಡಾರ್ಕ್ ರೂಮ್ ಅಂತ ಪನಿಷ್ಮೆಂಟ್ ಕೊಡ್ತಿದೆ ಶಾಲೆ. ಫೀಸ್ ಕಟ್ಟೋದು ವಿಳಂಬ ಆಯಿತು ಅನ್ನೋ ಕಾರಣಕ್ಕಾಗಿ ಮಕ್ಕಳನ್ನ ಡಾರ್ಕ್ ರೂಮ್ಗೆ ಹಾಕಿ ಪನಿಷ್ಮೆಂಟ್ ಕೊಡುವಂತ ಕೆಲಸವನ್ನ ಪ್ರತಿಷ್ಠಿತ ಖಾಸಗಿ ಶಾಲೆಯೊಂದು ಮಾಡ್ತಾರೆ. ಏನೋ ಮಾಡ್ಬೇಕಂತ ಈ ಪೀರಿಯಡ್ ಇರಬೇಕು ಎಲ್ಲ ಮಾಡ್ಕೊಂಡು ಅದರಿಂದ ಮಂಡೇ 6 ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲು ಮೈಸೂರು ರೋಡ್ ಬ್ರಾಂಚು. ಇವ್ರೇನು ಮಾಡ್ತಾರೆ ಅಂದರೆ ಮಕ್ಕಳು ಅಂದಮೇಲೆ ಆ ಏಜಲ್ಲಿ ತುಂಟಾಟ ಅಥವಾ ಚೇಷ್ಟೆ ಮಾಡೋದು ಸಹಜ. ಅಂಥ ಮಕ್ಕಳನ್ನ ಮತ್ತು ಲೇಟ್ ಫೇ ಏನಿದೆ ಅಂಥಷ್ಟು ಪೇರೆಂಟ್ಸ್ ಮಕ್ಕಳನ್ನ ಅವರು ಹುಡುಕಿ ಡಾರ್ಕ್ ರೂಮಲ್ಲಿ ಆಗ್ತಕ್ಕಂಥದ್ದು ಇಲ್ಲಾಂದರೆ ಲೈಬ್ರರಿಲಿ ಕೂಡ ಆಗ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಅವ್ರು ಏನು ಹೇಳಿದ್ರೆ ಅವರು ಒಂದೇ ಮಾತು ಹೇಳ್ತಕ್ಕಂಥದ್ದು, ಈ ನಾವು ಸ್ಕೂಲ್ ರನ್ ಮಾಡಬೇಕು. ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲು ಮೈಸೂರು ರೋಡ್ ಬ್ರಾಂಚು. ಇವ್ರೇನು ಮಾಡ್ತಾರೆ ಅಂದರೆ ಮಕ್ಕಳು ಅಂದಮೇಲೆ ಆ ಏಜಲ್ಲಿ ತುಂಟಾಟ ಅಥವಾ ಚೇಷ್ಟೆ ಮಾಡೋದು ಸಹಜ. ಅಂಥ ಮಕ್ಕಳನ್ನ ಮತ್ತು ಲೇಟ್ ಫೇ ಏನಿದೆ ಅಂಥಷ್ಟು ಪೇರೆಂಟ್ಸ್ ಮಕ್ಕಳನ್ನ ಅವರು ಹುಡುಕಿ ಡಾರ್ಕ್ ರೂಮಲ್ಲಿ ಆಗ್ತಕ್ಕಂಥದ್ದು ಇಲ್ಲಾಂದರೆ ಲೈಬ್ರರಿಲಿ ಕೂಡ ಆಗ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಅವ್ರು ಏನು ಹೇಳಿದ್ರೆ ಅವರು ಒಂದೇ ಮಾತು ಹೇಳ್ತಕ್ಕಂಥದ್ದು, ಈ ನಾವು ಸ್ಕೂಲ್ ರನ್ ಮಾಡಬೇಕು ಹಾಗೆ ಹೀಗೆ ಅಂತ. ಜೊತೆಗೆ ಅವ್ರಿಗೆ ಒಟ್ಟಾರೆ ಬೆಂಗಳೂರಲ್ಲಿ ಸ್ಕೂಲ್ ರನ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಿರೋದು ಎಜುಕೇಷನ್ ಡಿಪಾರ್ಟ್ಮೆಂಟು 4 ಯೂನಿಟ್ಗೆ. ಬಟ್ ಅವರು ಸುಮಾರು ಒಂದು 30 ಯೂನಿಟ್ವರೆಗೂ ಬೆಂಗಳೂರಲ್ಲಿ ನಡೆಸ್ತಾ ಇದ್ದಾರೆ. ಬಟ್ ಈ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಕೆಲವೊಂದು ಮಕ್ಕಳ ಮೇಲೆ ಅತ್ಯಾಚಾರ ಕೂಡ ಆಗಿದೆ. ಆಮೇಲೆ ಈ ಜೊತೆಗೆ 2023ರಲ್ಲಿ ಒಂದು ಪೊಲೀಸ್ ಕಮಿಷನರು ಮತ್ತು ಎಜುಕೇಷನ್ ಕಮಿಷನರು 2B ಆ್ಯಕ್ಟಲ್ಲಿ ಕೆಲವು ಫಾರ್ಮಾಲಿಟೀಸ್ನ ಆರ್ಡ್ರ್ ಮಾಡ್ತಾರೆ. ಸ್ಕೂಲಲ್ಲಿ ನಾವು ಯಾರೇ ಒಂದು ಎಂಪ್ಲಾಯ್ನ ಸ್ಟಾಫ್ನ ತಗೋಬೇಕು ಅಂತಂದರೆ ಮಸ್ಟ್ ಆ್ಯಂಡ್ ಶುಡ್ಡು ಒಬ್ಬ ಹೌಸ್ ಕೀಪಿಂಗು ಟೀಚರ್ಸ್ನಲ್ಲಿ ಹೌಸ್ ಕೀಪಿಂಗ್ನ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂದರೆ ಪೊಲೀಸ್ ವೆರಿಫಿಕೇಷನ್ ಆಗಬೇಕು. ಆಮೇಲೆ ಸ್ಟ್ಯಾಟ್ಸಲ್ಲಿ ಏನು ಗೌರ್ಮೆಂಟ್ ಪೋರ್ಟಲಲ್ಲಿ ಇಂತಿಷ್ಟೇ ಫೀಸ್ನ ನಾವು ಒಂದು ಸ್ಟೂಡೆಂಟ್ಗೆ ಕಲೆಕ್ಟ್ ಮಾಡ್ತೀವಿ ಅಂತ ಅಪ್ರೂವಲ್ ಪೋರ್ಟಲಲ್ಲಿ ಅವ್ರು ಮಾಡಬೇಕು. ಇದು ಯಾವುದನ್ನೂ ಕೂಡ ಅವರು ಮಾಡ್ತಾಯಿಲ್ಲ. ಸರ್ಕಾರದ ವಿರುದ್ಧವಾಗಿ, ಸರ್ಕಾರದ ಆದೇಶಗಳ ವಿರುದ್ಧವಾಗಿ ಸ್ಕೂಲ್ಗಳನ್ನ ನಡೆಸ್ತಾ ಇದ್ದಾರೆ. ಮತ್ತು ಈ ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯ ಎಸಗ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜವಾಗಿಯೂ ಕೂಡ ಘೋರ ದುರಂತ. ಇವರು ಸ್ಕೂಲ್ ಮಾಡೋ ಬದಲು ಯಾವುದಾದ್ರು ದಂಧೆಗಳು ಮಾಡಿದ್ರೆ ಇರು. ಯಾಕೆಂದರೆ ಸ್ಕೂಲ್ನ ನಾವು ಮಾಡಬೇಕಾಗಿರೋದು ನೋ ಲಾಸ್ ನೋ ಗೈನ್ ಅಂತಕ್ಕಂಥದ್ದು. ಯಾಕೆಂದರೆ ಇವತ್ತಿನ ಮಕ್ಕಳೇ ಮುಂದಿನ ಈ ದೇಶವನ್ನು ಆಳ್ತಕ್ಕಂಥ ಈ ದೇಶದ ಭವಿಷ್ಯ ರೂಪಿಸ್ತಕ್ಕಂಥವ್ರು ಇಂದಿನ ಮಕ್ಕಳು. ಅಂಥ ಮಕ್ಕಳ ಮೇಲೆ ಇವರು ದೌರ್ಜನ್ಯ ಮಾಡಿ ಅವರ ಓದು ಮತ್ತು ಕಲಿಕೆಗೆ ವ್ಯತಿರಿಕ್ತವಾಗಿ ದುಷ್ಪರಿಣಾಮ ಬೀರುತ್ತೆ. ಹಾಗಾಗಿ ಈಗ ನಾನು ಅಲ್ಲಿ ನನ್ನ ಮಕ್ಕಳನ್ನ ಸುಮಾರು LKGಯಿಂದ ಓದಿಸ್ತಾ ಇದ್ದೀನಿ. 7 ಇಯರ್ಸಿಂದ ಓದಿಸ್ತಾ ಇದ್ದೀನಿ. 7 ಇಯರ್ಸಿಂದನೂ ನಾನು ಫೀಸ್ ಕಟ್ಕೊಂಡೇ ಬಂದಿದ್ದೀನಿ. ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ. ಪ್ರಗತಿ, ಈಗ ಶಿಕ್ಷಣ ವ್ಯಾಪಾರ ಆಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ವ್ಯಾಪಾರದಲ್ಲೂ ನಿಯತ್ತು ಅನ್ನೋದು ಇರಬೇಕಾಗತ್ತೆ. ಬಟ್ ಇಲ್ಲಿ ಆ ರೀತಿ ಕಾಣ್ತಾ ಇಲ್ಲ. ಮಕ್ಕಳ ಮೇಲೆ ಆಗುವಂಥ ಮಾನಸಿಕ ಆಘಾತ, ಉಳಿದ ಸ್ನೇಹಿತರ ಜೊತೆಗೆ ಅವರು ಎದುರಿಸಬಹುದಾದಂಥ ಅವಮಾನ, ಯಾವುದನ್ನು ಕನ್ಸಿಡರೇ ಮಾಡ್ತಾ ಇಲ್ವಾ ಅಲ್ಲಿನ ಆಡಳಿತ ಮಂಡಳಿ?
ರಕ್ಷತ್, ನೀವು ಹೇಳಿದಾಗೆ ಮಗುವಿನ ಮಾನಸಿಕ ಸ್ಥಿತಿಯ ಮೇಲೆ ಆಗುವಂತಹ ಪರಿಣಾಮವನ್ನ ಇಲ್ಲಿ ಯಾರು ತುಂಬೋದಕ್ಕಾಗಲ್ಲ ಅನ್ನುವಂಥದ್ದೇ ಪೋಷಕರು ಕೂಡ ಹೇಳ್ತಾ ಇರುವಂಥದ್ದು. ಮತ್ತೆ ಉಚಿತ ಮತ್ತು ಮಕ್ಕಳ ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆಯ ಪ್ರಕಾರ ಈ ರೀತಿಯಾಗಿ ಮಾಡುವ ಹಾಗೇ ಇಲ್ಲ. ಯಾವುದೇ ಒಂದು ಮಗು ಫೀಸ್ ಕಟ್ಟಿಲ್ಲ ಅಂತ ಅಂದ್ರೆ, ಆ ಮಗುವಿನ ಪೋಷಕರು ಶುಲ್ಕವನ್ನ ಕಟ್ಟಿಲ್ಲ ಅಂತ ಹೇಳಿದ್ರೆ, ಮಗುವಿಗೆ ಮಾನಸಿಕವಾಗಿ ಕಿರುಕುಳ ಕೊಡೋ ಹಾಗಿಲ್ಲ, ದೈಹಿಕವಾಗಿ ದೌರ್ಜನ್ಯ ಕೊಡೋ ಹಾಗಿಲ್ಲ, ಜೊತೆಗೆ ಆ ಮಗುವಿಗೆ ಯಾವುದೇ ರೀತಿಯಾಗಿ ತಾರತಮ್ಯ ಮಾಡೋ ಹಾಗಿಲ್ಲ. ಇತರ ಮಕ್ಕಳನ್ನ ಯಾವ ರೀತಿಯಾಗಿ ಇವರು ಟ್ರೀಟ್ ಮಾಡ್ತಾರೆ ಅದೇ ರೀತಿಯಾಗಿ ಟ್ರೀಟ್ ಮಾಡಬೇಕು. ಇದು ಶಿಕ್ಷಣ ಹಕ್ಕಿನ ಕಾಯ್ದೆ ಕೂಡ ಹೇಳುವಂತಹ ವಿಚಾರ. ಆದ್ರೆ ಇಲ್ಲಿ ಕ್ಲೀನ್ ಆಗಿ ನಿಯಮಗಳನ್ನ ಉಲ್ಲಂಘನೆ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಪೋಷಕರ ಗಂಭೀರ ಆರೋಪ ಇರುವಂತದ್ದು, ಈ ಆರ್ಕಿಡ್ ದಿ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಈ ಸ್ಕೂಲ್ ನಲ್ಲಿ ಒಮ್ಮೆ ಮಾತ್ರ ಅಲ್ಲ, ಈ ರೀತಿ ಪದೇ ಪದೇ ಆಗಿ ಮಕ್ಕಳಿಗೆ ಯಾವ ಮಗುವಿನ ಪೋಷಕರು ಫೀಸ್ ಕಟ್ಟಿರೋದಿಲ್ಲ ಆ ಮಕ್ಕಳನ್ನ ತಗೊಂಡು ಹೋಗಿ ಲೈಬ್ರರಿಯಲ್ಲಿ ಕೂರಿಸುವಂತಹ ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಡಾರ್ಕ್ ರೂಮ್ ಅಲ್ಲಿ ಕೂರಿಸುವಂತಹ ಕೆಲಸ ಮಾಡ್ತಾರೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳಬೇಕಾಗತ್ತೆ. ಈ ಆರ್ಕಿಡ್ ಸ್ಕೂಲ್ ವಿವಾದಕ್ಕೆ ಒಳಗಾಗಿರುವಂತದ್ದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಕೂಡ ನ್ಯೂಸ್ ಫಸ್ಟ್ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ಮಾನ್ಯತೆ ನವೀಕರಣ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಅಲ್ಲೂ ಕೂಡ ಸಾಕಷ್ಟು ಪೋಷಕರ ಪ್ರತಿಭಟನೆಗೆ ಈ ಶಾಲೆಯ ಆವರಣ ಸಾಕ್ಷಿಯಾಗಿತ್ತು. ಅದೇ ರೀತಿಯಾಗಿ ಈಗ ಹಲವು ಪೋಷಕರು ಮತ್ತೆ ನ್ಯೂಸ್ ಫಸ್ಟ್ ಅನ್ನ ಸಂಪರ್ಕ ಮಾಡಿ ಹೇಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಮಾನಸಿಕವಾಗಿ ಮಗುವಿಗೆ ಕಿರುಕುಳ ಆಗ್ತಾ ಇದೆ, ಮಗುವನ್ನ ತಾರತಮ್ಯ ಮಾಡ್ತಾ ಇದ್ದಾರೆ, ಬೇರೆ ಮಕ್ಕಳ ಜೊತೆಗೆ ಈ ಮಕ್ಕಳನ್ನ ಕೂರಿಸ್ತಾ ಇಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಲೈಬ್ರರಿಯಲ್ಲಿ ಕೂರಿಸ್ತಾ ಇದ್ದಾರೆ, ಕೇಳಿದ್ರೆ ಪೋಷಕರನ್ನ ರೀಚ್ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದೀವಿ ಅನ್ನುವಂತಹ ಉಡಾಫೆ ಉತ್ತರ ಶಾಲೆಯ ಕಡೆಯಿಂದ ಬರುತ್ತೆ. ಒಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸ ಶಾಲೆಯ ಆಡಳಿತ ಮಂಡಳಿ ಕೂಡ ಮಾಡೋದಿಲ್ಲ. ಸರಿಸುಮಾರು 2 ರಿಂದ 3 ಗಂಟೆ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡಿದ್ರು ಕೂಡ ಆಡಳಿತ ಮಂಡಳಿಯಿಂದ ಯಾವುದೇ ಸ್ಪಷ್ಟನೆ ಬಂದಿಲ್ಲ. ಕೊಡುವಂತಹ ಕೆಲಸವನ್ನು ಕೂಡ ಅವರು ಮಾಡೋದಿಲ್ಲ. ಬದಲಿಗೆ ಉಡಾಫೆ ಉತ್ತರವನ್ನ ಕೊಡ್ತಾರೆ. ಪೋಷಕರ ಆರೋಪ ಏನಿದೆ ಆ ಆರೋಪಕ್ಕೆ ಪುಷ್ಟಿ ಕೊಡೋ ತರ ಈ ಖಾಸಗಿ ಶಾಲೆಯ ನಡೆ ಇರುವಂತದ್ದು. ಅಂದ್ರೆ ಪೋಷಕರು ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ, ನಾವು ಫೀಸ್ ಕಟ್ತೀವಿ, ಇವತ್ತಲ್ಲ ನಾಳೆ ಆದ್ರೂ ಫೀಸ್ ಕಟ್ತೀವಿ, ಆದ್ರೆ ಫೀಸ್ ಕಟ್ಟಿದ ಮೇಲೆ ಆ ಮಗುವಿನ ಮಾನಸಿಕ ಏನೋ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಆಗಿರುತ್ತಲ್ಲ, ಅದನ್ನ ಈ ಶಾಲೆಯ ಆಡಳಿತ ಮಂಡಳಿಯವರು ತುಂಬಿಕೊಡ್ತಾರಾ? ಆ ಮಗುವಿನ ಮೈಂಡ್ ಮೇಲೆ ಒಂದು ಪರಿಣಾಮ ಬೀರಿರುತ್ತಲ್ಲ, ಅದನ್ನ ಇವರು ಸರಿ ಮಾಡ್ತಾರಾ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಸದ್ಯ ನ್ಯೂಸ್ ಫಸ್ಟ್ಗೆ ಸಾಕಷ್ಟು ಪೋಷಕರು ಕೂಡ ಈ ರೀತಿಯಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಕೊನೆ ಪಕ್ಷ ಈಗಲಾದ್ರೂ ಈ ಆರ್ಕಿಡ್ ದಿ ಇಂಟರ್ನ್ಯಾಷನಲ್ ಸ್ಕೂಲ್ ನ ಆಡಳಿತ ಮಂಡಳಿ ಏನಾಗಿದೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಡಬೇಕು. ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಅಂತ ಅಂದ್ರೆ ಪೋಷಕರು ಹೇಳುವಂತಹ ಆರೋಪವೇ ನಿಜ ಅಂತ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ DCM ಇಂದ ಹಿಡಿದು ಮುಖ್ಯಮಂತ್ರಿಯಿಂದ ಹಿಡಿದು ಮಕ್ಕಳ ಹಕ್ಕು ಸಂರಕ್ಷಣಾ ಇಲಾಖೆಯವರೆಗೂ ಕೂಡ ಪೋಷಕರು ದೂರನ್ನ ಕೊಟ್ಟಿರುವಂತದ್ದು. ವಾಸುದೇವ್, ಥ್ಯಾಂಕ್ ಯು ಪ್ರಗತಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.